ಯೇಸು ರಕ್ತ ಇದೆ, ರಕ್ತದಲ್ಲಿ ಜೀವ ಇದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿರುವಂತ ರಕ್ತದಲ್ಲಿ ಏನಿದೆ ಅಂತೆ? ಜೀವ ಇದೆ. ಪ್ರತಿಯೊಬ್ಬ ಮನುಷ್ಯನ ರಕ್ತದಲ್ಲಿರುವ ದೇಹದಲ್ಲಿರುವ ರಕ್ತದಲ್ಲಿ ಏನಿದೆ? ಜೀವ ಇದೆ. ಕಾಯಿನೇನು ಹೋಗಿ ಏಮಲ್ಲ ಸಾಯಿಸಿ ಬಂದ್ಬಿಡ್ತಾನೆ. ಸಾಯಿಸಿ ಬಂದ್ಬಿಟ್ಟು ಏನು ಗೊತ್ತಂದಾಗ ಮಳ್ಳಿ ತರ ಕುತ್ಕೊಂಡ್ಬಿಡ್ತಾನೆ ಮನೆಯೊಳಗೆ. ದೇವ್ರು ಬಂದು ಮಾತಾಡ್ತಾರೆ, ಕಾಯಿನ್ ಹೇಗಿದೆಯಪ್ಪ? ಚೆನ್ನಾಗಿದೆಯಮ್ಮ. ಎಲ್ಲಿ ನಿನ್ ತಮ್ಮ ಎಲ್ಲಿ? ನನಗೆ ಗೊತ್ತಿಲ್ಲ ದೇವ್ರೆ. ಅಲ್ಲ ನೀನ್ ನೋಡಿಲ್ವಾ? ನನ್ನೆಲ್ಲ ಜೊತೆಲೇ ಇದ್ದೆ. ಏನು ಯಾವ ಜೊತೆಲಿ ವಾಚ್ಮ್ಯಾನ ಅವನ ಕಾಯಕ್ಕೆ? ಅಪ್ಪ ಹೇಳ್ತಾರೆ, ಮಗ ನಿನ್ನ ತಮ್ಮ ನೀನು ಸಾಯಿಸ್ಬಿಟ್ಟೆ, ದೇಹ ಸತ್ತೋಯ್ತು. ಅದು ನಾನು ಊದಿರೋ ಬ್ರೀದಿದೆಯಲ್ಲ, ಶ್ವಾಸ, ಆ ರಕ್ತ ಭೂಮಿಯಿಂದ ಮಾತಾಡ್ತಾ ಇದೆ. ಅದು ವಾಯ್ಸ್ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಪ್ಪ. ಭೂಮಿಯಿಂದ ನಿನ್ನ ತಮ್ಮನ ರಕ್ತ ಪ್ರತೀಕಾರಕ್ಕಾಗಿ ಮಾತಾಡ್ತಾ ಇದೆ. ನನ್ನ ಕೊಂದ್ಬಿಟ್ಟ ನನ್ನ ಅಣ್ಣ, ನನ್ನ ಕೊಂದ್ಬಿಟ್ಟ ನನ್ನಣ್ಣ, ನನ್ನ ಕೊಂದ್ಬಿಟ್ಟ ನನ್ನನ್ನ, ನನ್ನ ಅಣ್ಣ ನನ್ನ ಕೊಂದ್ಬಿಟ್ಟ, ಅವನು ಹೋಗಿ ಸಾಯಿಸಿದ್ದಾರೆ ಅಂತೇಳಿ ಸೇಡಿಗಾಗಿ ಪ್ರತೀಕಾರಕ್ಕಾಗಿ ಆ ರಕ್ತ ಮಾತಾಡ್ತಾ ಇದೆ ಮಗ. ಆಗ ಆ ರಕ್ತನೇ ಅಷ್ಟು ಮಾತಾಡೋದಾದ್ರೆ ಕಲ್ವಾರಿ ಶಿಲ್ಬೆಲ್ಲಿ ಸುರಿಸಿದ ರಕ್ತ ಹೇಳತ್ತೆ, ದೇವರೇ ಮಗಳು ರಕ್ಷಿಸು, ಈ ಮಗನ ಬಿಡುಗಡೆ ಮಾಡು, ಈ ಕುಟುಂಬಕ್ಕೆ ಆಶೀರ್ವಾದ ತಗೊಂಬ ಅಂತೇಳಿ ಅದು ರಕ್ತ ಮಾತಾಡತ್ತೆ. ದೇಹ ಸತ್ತು ಹೋದ್ರೂ ಕೂಡ ನಿಮ್ಮ ರಕ್ತದಲ್ಲಿ ಜೀವ ಇದೆ. ಆ ಜೀವಕ್ಕೆ ಬಲವಿದೆ, ಆ ಜೀವಕ್ಕೆ ಶ್ವಾಸ ಇದೆ. ಆ ಜೀವ ಕೊನೆಯವರೆಗೂ ಅದು ಮಾತಾಡ್ತಾ ಇರುತ್ತೆ. ಕರ್ತನಾದ ಯೇಸು ಕ್ರಿಸ್ತನು ದೇವರ ಬಲಗಡೆ ಸ್ಥಾನದಲ್ಲಿ ಕುಳಿತುಕೊಂಡು ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಏನ್ ತೋರಿಸ್ತಾ ಇದ್ದಾರೆ? ವಿಜ್ಞಾಪನೆ ಮಾಡಿ ಆ ರಕ್ತ ತೋರಿಸ್ತಾ ಇದ್ದಾರೆ. ಆ ರಕ್ತವನ್ನ ತಂದೆಯಾದ ದೇವ್ರ ಮುಂದೆ ಇಡುತ್ತಾರೆ. ಅದು ಇಟ್ಟಿದ ತಕ್ಷಣ ಒಂದು ಕೆನೋಪಿ ಥರ ಆಗ್ಬಿಡುತ್ತೆ, ಅದು ಒಂದು ಗ್ಲಾಸ್ ಥರ ಆಗ್ಬಿಡುತ್ತೆ. ಆ ಗ್ಲಾಸ್ ಆಗಿದ ತಕ್ಷಣ ಈಗ ಏಸಪ್ಪ ಒಬ್ಬೊಬ್ಬರು ನೋಡ್ಬೇಕಾದ್ರೆ ಆ ಒಂದು ಗಾಜಿನ ದರ್ಪಣದಲ್ಲಿ ನೋಡ್ತಾರೆ ನಮ್ಮನ್ನ. ಆ ದರ್ಪಣದಲ್ಲಿ ನೋಡೋದ್ರಿಂದ, ಆ ರಕ್ತ ಮುಂದೆ ಇರೋದ್ರಿಂದ ದೇವ್ರ ತಂದೆಯಾದ ಅವ್ರ ಕಣ್ಣಿಂದ ನಿಮಗೆ ಕೃಪೆ ಸಿಗ್ತಾ ಹೋಗುತ್ತೆ.